ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನಾನಿವತ್ತು ನಿಮಗೆ ಖಾರಾಬಾತ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಖಾರಾಬಾತ್ ಮಾಡಲು ಬೇಕಾದ ಪದಾರ್ಥಗಳು: 1 ಬೌಲ್ ರವೆ, 3 ಸ್ಪೂನ್ ತುಪ್ಪ, ಸಣ್ಣಗೆ ಕಟ್ ಮಾಡಿರುವ ಕ್ಯಾರೆಟ್ 3/4 ಬೌಲ್, ಹುರುಳಿಕಾಯಿ 3/4 ಬೌಲ್, ಈರುಳ್ಳಿ 1 ಬೌಲ್, ಮೆಣಸಿನಕಾಯಿ 6ರಿಂದ 7, ಸಾಸಿವೆ, ಜೀರಿಗೆ, 3ರಿಂದ 4 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿ ಬೇಯಿಸಿರುವ ಬಟಾಣಿ 3/4 ಬೌಲ್, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನ್, ಕೊತ್ತಂಬರಿ, ಕರಿಬೇವು, ತುರಿದಿರುವ ಶುಂಠಿ ಸ್ವಲ್ಪ. ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಹಾಗೆ ಅರ್ಧದಷ್ಟು ತುಪ್ಪವನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ತುರಿದಿರುವ ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕ್ಯಾರೆಟ್, ಹುರುಳಿಕಾಯಿ, ಬಟಾಣಿ, ಕರಿಬೇವನ್ನು ಹಾಕಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳೋಣ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ತರಕಾರಿ ಈ ರೀತಿ ಅರ್ಧ ಬೆಂದ ಮೇಲೆ ಇದಕ್ಕೆ ರವೆಯನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 8ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳೋಣ. ರವೆಯೆಲ್ಲ ಈ ರೀತಿ ಫ್ರೈ ಆದ ಮೇಲೆ 3 ಬಟ್ಟಲಿನಷ್ಟು ಬಿಸಿ ನೀರನ್ನು ಹಾಕಿಕೊಳ್ಳಬೇಕು. ನಾವು ಯಾವ ಬಟ್ಟಲಿನಲ್ಲಿ ರವೆ ತೆಗೆದುಕೊಂಡಿದ್ದೆವೋ ಅದೇ ಬಟ್ಟಲಿನ ಅಳತೆಯಲ್ಲಿ 3 ಬಟ್ಟಲು ನೀರನ್ನು ಹಾಕಿಕೊಳ್ಳಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಸ್ಪೂನಿನಷ್ಟು ಅರಿಶಿನ ಬೇಕಿದ್ದಲ್ಲಿ ಹಾಕಿಕೊಳ್ಳಬಹುದು. ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಯಲು ಬಿಡಬೇಕು. ಐದರಿಂದ 6 ನಿಮಿಷ ಕುದ್ದು ಈ ರೀತಿ ಗಟ್ಟಿಯಾದ ನಂತರ ಉಳಿದಿರುವ ತುಪ್ಪವನ್ನು ಹಾಕಿಕೊಳ್ಳಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಖಾರಾಬಾತ್ ಸವಿಯಲು ಸಿದ್ಧ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.